ಮಕ್ಕಳಿಗೆ ದೇವರ ಆಶೀರ್ವಾದ ಇರಲಿ ಅಂತ ಎಲ್ಲ ತಂದೆ ತಾಯಿರು ಬೇಡ್ಕೊತಾರೆ. ನನ್ನ ಮಗಳಿಗೆ ರಾಮನವಮಿಯ ದಿನ ಆ ದೇವರ ರಾಮರೇ ಆಶೀರ್ವಾದ ಮಾಡ್ದಂಗಾಯ್ತು. ಹೇಗ ತಿಳ್ಕೊಳ್ಳಿ ಈ ವ್ಲಾಗಲ್ಲಿ. ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹಬ್ಬದ ದಿನ ಅಂತ ಸ್ವಲ್ಪ ಚೆನ್ನಾಗಿರೋ ಕಲರ್ಫುಲ್ ರಂಗೋಲಿ ಬಿಟ್ವಿ. ಅಷ್ಟರಲ್ಲಿ ನನ್ನ ಮಗಳನ್ನ ಇಟ್ಕೊಂಡು ಕೆಲಸ ಮುಗಿಸ್ಕೊಳ್ಳೋದು ಅಷ್ಟು ಈಸಿ ಅಲ್ಲ. ಎಲ್ಲ ಪೇರೆಂಟ್ಸ್ಗೂ ತುಂಬ ಚೆನ್ನಾಗಿ ರಿಲೇಟ್ ಆಗೇ ಆಗುತ್ತೆ. ಅವಳಿಗೆ ಫ್ರೆಶ್ ಮಾಡಿ ಅವಳು ಮಾರ್ನಿಂಗ್ ರೂಟೀನ್ ಮುಗಿಸಿ ಅವಳಿಗೆ ಟಿಫನ್ ಮಾಡಿಸಿ ರೆಡಿ ಮಾಡಿಸಿ ನಾವು ದೇವ್ರ ಮನೆ ಪೂಜೆ ಮಾಡ್ಕೊಳ್ಳೋಣ, ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೆ. ಅಷ್ಟರಲ್ಲಿ ನನ್ನ ಮಗಳು ಬಂದಳು. ನನ್ನ ಮಗಳ ಜೊತೆನೇ ನನ್ನ ಪೂಜೆಗೆ ಕ್ಲೀನ್ ಮಾಡಿಕೊಂಡು ದೇವ್ರಿಗೆಲ್ಲ ಹೂವು ಹಾಕಿ ರೆಡಿ ಮಾಡ್ಕೋತಾ ಇದ್ದೆ. ಅಷ್ಟರಲ್ಲಿ ನಮ್ಮತ್ತೆ ರಾಮನವಮಿಯ ಸ್ಪೆಷಲ್ ಆದಂತಹ ಪಾನಕ, ಮಜ್ಜಿಗೆ, ಕೋಸಂಬರಿನ ರೆಡಿ ಮಾಡಿದ್ರು. ಅಷ್ಟರಲ್ಲೇ ನನ್ನ ಮಗಳಿಗೋಸ್ಕರ ಹಸು ಹಾಲು ತಗೋತಾ ಇದ್ದೀವಿ. ಅವರು ಬಂದು ಕೊಟ್ಟರು. ನನ್ನ ಮಗಳ ಜೊತೆ ಹೋಗಿ ಇಸ್ಕೊಂಡು ಅದನ್ನು ಕಾಯಕ್ಕಿಟ್ಬಿಟ್ಟು ಮತ್ತೆ ಪೂಜೆಗೆ ದೀಪ ಹಚ್ಬಿಡೋಣ ಅಂತ ಕೂತ್ಕೊಂಡೆ. ಅಷ್ಟರಲ್ಲಿ ನನ್ನ ಮಗಳು ಬಂದು 2-3 ಸತಿ ಡಿಸ್ಟರ್ಬೆನ್ಸ್ ಆಯಿತು. ಬಟ್ ಸ್ಟಿಲ್ ಮಕ್ಕಳು ಪೂಜೆ ಮಾಡೋ ಟೈಮಲ್ಲಿ ಬಂದರೆ ಒಳ್ಳೆಯದು ಅಂತಾರಲ್ಲ, ಅದೇ ಥರ ಅವಳನ್ನ ಕೂರಿಸ್ಕೊಂಡು ನಾನು ದೀಪ ಹಚ್ಚಿ ಆರತಿ ಇದು ಮಾಡಿ ರಾಮಸ್ತೋತ್ರನ ಮತ್ತು ಅಷ್ಟೋತ್ತರನ ಓದಿ ನಮ್ಮ ಪೂಜೆನ ಮುಗಿಸ್ಕೊಂಡ್ವಿ. ರಾಮನವಮಿಯ ದಿನ ವಿಶೇಷನೇ ಈ ಎಲ್ಲನೂ ಕೊಡೋದು ಅಂದರೆ ಶೇರಿಂಗ್ ಅಂತ. ಅದರದ್ದು ಅದೇ ಥರ ನಾವು ಕೊಟ್ಟು ಇಲ್ಲಿಂದ ನಾವು ದೇವಸ್ಥಾನಕ್ಕೆ ಹೊರಟ್ವಿ. ಏನಪ್ಪ ಸ್ಪೆಷಲ್ ಆಯಿತು ಈ ದೇವಸ್ಥಾನದಲ್ಲಿ ಅಂತ ಅಂದರೆ ನೀವೇ ನೋಡಿ. ನಾವು ಹೋಗ್ತಾ ಇದ್ದ ರೋಡಲ್ಲೆಲ್ಲನೂ ಜಾತ್ರೆ ವೈಬ್ಸ್ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು. ನನ್ನ ಮಗಳು ನನಗೆ ಅದು ಬೇಕು ಇದು ಬೇಕು ಅಂತ ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ನಾವು ಕುಡಿಸ್ತೀವಿ ಅಂತ ಕರ್ಕೊಂಡು ಹೋಗಿ ಹಂಗೆ ಕರ್ಕೊಂಬಂದ್ವಿ. ಅಷ್ಟರಲ್ಲಿ ತುಂಬ ಮಧ್ಯಾಹ್ನ ಆಗಿದ್ದ ಕಾರಣ ಬಿಸಿಲಿತ್ತು ಅಂತ ನನ್ನ ವೇಲೆ ನನ್ನ ಮಗಳು ತಲೆ ಮೇಲೆ ಹಾಕಿ ಅಲ್ಲಿ ರೋಡಲ್ಲಿ ಏನೇನು ಸ್ಟಾಲ್ ಹಾಕಿದ್ದಾರೆ ಅಂತೆಲ್ಲ ಸ್ವಲ್ಪ ನಾವು ಎಕ್ಸ್ಪ್ಲೋರ್ ಮಾಡ್ಕೊತಾ ಹೋದ್ವಿ. ನೀವೇ ನೋಡ್ತಾ ಇರೋ ಹಾಗೆ ತುಂಬ ಜಾತ್ರೆ ಐಟಮ್ಸ್ ಎಲ್ಲ ಆಲ್ರೆಡಿ ಹಾಕ್ಬಿಟ್ಟಿದ್ರು. ಒಂಥರ ಖುಷಿ ಇದನ್ನೆಲ್ಲ ನೋಡೋದಕ್ಕೆ. ನಾವು ಹೋಗಿದ್ದ ಸಮಯ 12-10 ಆಗಿತ್ತು. ಅಷ್ಟರಲ್ಲಿ ದೇವ್ರ ಮಹಾಮಂಗಳಾರತಿ ಇನ್ನೂ 1:30 ಅಂತ ಅಂದರು. ನಮ್ಮ ಮನೆ ಹತ್ರದಲ್ಲೇ ಇರೋ ದೇವಸ್ಥಾನ ಅಂದ್ಬಿಟ್ಟು ನಾವು ಮಹಾಮಂಗಳಾರತಿ ಮುಗಿಸ್ಕೊಂಡು ಓಡೋಣ, ಆಮೇಲೆ ಹಂಗೆ ರಥ ಎಳೆಯೋ ಟೈಮ್ ಅಷ್ಟರಲ್ಲಿ ಬಂದ್ರಾಯಿತು, ಪಾಪು ಇದ್ದಾಳೆ ಆಗಲ್ಲ ಅಂತ ಅಂದ್ಬಿಟ್ಟು ನಾವು ಹೋದರೆ ನಮ್ಮ ಅದೃಷ್ಟನೋ ಏನೋ, ನನ್ನ ಮಗಳಿನ ಅದೃಷ್ಟನೋ ಏನೋ, ಅವಳಿಂದ ನನಗೂ ಸಹ ನನ್ನ ಜೀವನದಲ್ಲೇ ಫಸ್ಟ್ ಟೈಮ್ ಇದನ್ನು ಹತ್ರದಿಂದ ವಿಟ್ನೆಸ್ ಮಾಡಿದ್ದು. ಈ ದೇವಸ್ಥಾನಕ್ಕೂ ಕೂಡ ಮತ್ತೆ ಜೊತೆ ನಾನು ಫಸ್ಟ್ ಟೈಮ್ ಹೋಗಿದ್ದು. ಮತ್ತೆ ನನ್ನ ಮಗಳನ್ನ ಎತ್ಕೊಂಡಿದ್ರು, ನಾನೆಲ್ಲನೂ ವೀಡಿಯೋ ಮಾಡ್ಕೋತಾ ಇದ್ದೆ. ಪ್ರತಿ ತಿಂಗಳು ಇಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲ ಮಾಡ್ತಾಯಿದ್ರು. ಹಾಗೆ ಮಾತಾಡ್ಕೊಂಡು ಇದು ಮಾಡೋ ಅಷ್ಟರಲ್ಲಿ 12:30 ಆಯಿತು. ಮಹಾಮಂಗಳಾರತಿ ಶುರುವಾಯಿತು. ನೀವೇ ನೋಡ್ತಾ ಇದ್ದೀರ ಎಷ್ಟು ಚೆನ್ನಾಗಾಯಿತು ಮಹಾಮಂಗಳಾರತಿ ಅಂತಂದರೆ ಹೇಳೋಕ್ಕಾಗಲ್ಲ ಮಾತುಗಳಲ್ಲಿ. ಮಹಾಮಂಗಳಾರತಿ ಇನ್ನೇನು ಮುಗಿದೂ ಇರಲಿಲ್ಲ ಅಷ್ಟರಲ್ಲೇ ರಾಮನವಮಿಯ ದಿನ ರಾಮರ ರಥಕ್ಕೆ ಏರಿಸುವಂತಹ ಐಡಲ್ಸ್ ಬಂತು. ನನ್ನ ಲೈಫಲ್ಲೇ ಫಸ್ಟ್ ಸತಿ ನೋಡಿದ್ರಲ್ಲ, ನನ್ನ ಮಗಳು ಕೂಡ ಫುಲ್ ಆಶ್ಚರ್ಯವಾಗಿ ಸಂತೋಷವಾಗಿ ನೋಡ್ತಾ ಇದ್ಲು. ತುಂಬ ಖುಷಿಯಾಗೋಯಿತು ನನಗಂತೂ. ನನ್ನ ಮಗಳ ಜೊತೆ ಹೋಗಿದ್ದು ಇದರಲ್ಲಿ ಈ ದೇವ್ರ ದರ್ಶನ ಆಗಿದ್ದು ಒಂಥರ ಮ್ಯಾಜಿಕಲ್ ಮೂಮೆಂಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಲ್ಲಿ ದೇವ್ರದ್ದು ವಿನಾಯಕನ ಹತ್ರ ಪೂಜೆ ಇಟ್ಟು ಎಲ್ಲ ಮುಗಿಸ್ಕೊಂಡು ಏನು ಹೇಳ್ತಾರೆ ಐಡಲ್ಸ್ನ ತೊಗೊಂಡು ಹೋಗಿ ರಥಕ್ಕೆ ಇದು ಮಾಡೋದಕ್ಕೆ ಪ್ರಿಪ್ರೇಷನ್ಸ್ಗೆ ಅಂತ ಅಲ್ಲಿಂದ ತೊಗೊಂಡೋದ್ರು. ನನ್ನ ಮಗಳು ಅಷ್ಟರಲ್ಲಿ ಮಲ್ಕೊಂಡಿದ್ಲು ಅಂತ ಅಂದ್ಬಿಟ್ಟು ನಾವು ಅಲ್ಲೊಂದು 10 ನಿಮಿಷ ಕುತ್ಕೊಂಡು ಹೋದ್ವಿ. ಅಷ್ಟರಲ್ಲಿ ನಮ್ಮ ಅದೃಷ್ಟನ ಏನೋ ರಥ ಮೆರವಣಿಗೆಗೆ ಆಲ್ರೆಡಿ ಬರ್ತಾಯಿತ್ತು. ಇನ್ನೇನು ಮನೆಗೆ ಹೋಗಿ ವಾಪಸ್ ಬರೋದು ಅಂತ ನಾವು ಅಲ್ಲೇ ಕೂತ್ಕೊಂಡು ಸ್ವಲ್ಪ ವೆಯ್ಟ್ ಮಾಡ್ತಾಯಿದ್ವಿ, ನನ್ನ ಮಗಳು ಮಲ್ಕೊಂಡಿದ್ಲು ಅಂತ ಅಂದ್ಬಿಟ್ಟು. ಅಲ್ಲಿ ನೋಡಿದ್ರೆ ಈ ಥರ ಎಲ್ಲ ವೀರ್ಗಾಸೆ ಹಾಕಿರೋರೆಲ್ಲ ಬಂದು ಕುಣಿತ ಮಾಡ್ತಾಯಿದ್ರು. ಡೋಲ್ ಅವರೆಲ್ಲ ಬಂದಿದ್ದರು. ಆ್ಯಂಡ್ ಈ ಥರ ಆಂಜನೇಯ ವೇಷ ಕೊಡೋಬ್ರು ಹಾಕ್ಕೊಂಡಿದ್ರು. ಯಾರು ಏನಾದರೂ ಅಂದ್ಕೊಳ್ಳಿ, ಬಟ್ ಈ ವೀರ್ಗಾಸೆ ಹಾಕಿದ್ದವರಂತೂ ಬರೀ ಕಾಲಲ್ಲಿ ನಡೀತಾಯಿದ್ರು. ಯಾಕೆ ಸ್ಪೆಸಿಫೈ ಮಾಡ್ತಾಯಿದ್ದೀನಿ ಅಂತಂದರೆ ನೀವೇ ಈ ಕ್ಲಿಪ್ಪಲ್ಲಿ ನೋಡ್ತೀರಾ. ಅವತ್ತು ಎಷ್ಟು ಬಿಸಿಲಿತ್ತು ಅಂದರೆ ಲಿಟ್ರಲ್ಲಿ ರೋಡು ಕೆಂಡದ ಥರ ಇತ್ತು, ಅಷ್ಟು ಸುಡ್ತಾ ಇತ್ತು. ಒಂದು ಹೆಜ್ಜೆ ಕೂಡ ನನಗೆ ಕೂಡ ಇಡೋಕ್ಕಾಗಲಿಲ್ಲ. ಅಟ್ಲೀಸ್ಟ್ ಏನು ದೇವ್ರ ಹತ್ರ ಹೋದಾಗ ಕಾಲಲ್ಲಿ ಚಪ್ಪಲಿ ಇರಬಾರ್ದು ಅಂತ ನಾನು ಬಿಟ್ಟೆ 2 ಸೆಕೆಂಡು. ಆಗಲೇ ಇಲ್ಲ ನಾನು ಕೂತ್ಕೊಳ್ಳೋದಕ್ಕೆ. ಬಟ್ ಈ ಥರ ಏನು ಹೇಳ್ತಾರೆ ವೇಷಭೂಷಣ, ಫಸ್ಟ್ ಆಫ್ ಆಲ್ ಅದು ಹೆವಿ. ಈ ಥರ ಡ್ಯಾನ್ಸ್ ಆಡೋದೆಲ್ಲನೂ ಈಸಿ ವಿಷಯನೇ ಅಲ್ಲ. ಅಲ್ಲೊಂದು ಸೆಟ್ ಆಫ್ ಗ್ರೂಪ್ ಆಫ್ ಫ್ರೆಂಡ್ಸ್ ನೀವೇ ನೋಡ್ದಂಗೆ ಬಿಸಿಲಿಗೆ ಫೋಟೋ ತೊಗೊಬೇಕು ಅಂತ ಆಸೆ ಅಂತ ದೇವ್ರ ಮುಂದೆ ಹೋಗ್ತಾ ಇದ್ದಾರೆ. ಬಟ್ ಆಗ್ತಾ ಇರಲಿಲ್ಲ. ಫುಲ್ಲು ತಯ್ಯ ತಕ್ಕ ಮಾಡ್ಕೊಂಡಿದ್ದೇನೆ ಅವರು ಫೋಟೋಸ್ ತೊಗೊಂಡ್ರು. ಇಮ್ಯಾಜಿನ್ ಈ ವೀರ್ಗಾಸೆ ಹಾಕಿರೋರು
ಲಿಟ್ರಲಿ ಒಂದು ಆಲ್ಮೋಸ್ಟ್ ಒಂದು 3-4 ಅವರ್ಸ್ ಅದೇ ನೆಲದಲ್ಲಿ ಏನು ಚಪ್ಪಲಿ ಹಾಕ್ಕೊಂಡೆ ಅಷ್ಟು ಈಸಿಯಾಗಿ ಮಾಡ್ತಾಯಿದ್ರು. ನಾನಂತೂ ಫಿದಾ ಅಂದರೆ ಹೇಳೋಕ್ಕಾಗಲ್ಲ. ನೆಕ್ಸ್ಟ್ ಲೆವೆಲ್ ರೆಸ್ಪೆಕ್ಟ್ ಶುರುವಾಯಿತು ನನಗಂತೂ ಅವ್ರ ಮೇಲೆ. ಅಷ್ಟರಲ್ಲಿನೇ ನಾವು ನಿಂತ್ಕೊಂಡಿದ್ದಂತಹ ಪ್ಲೇಸ್ಗೆನೆ ಎಲ್ಲ ಜನ ಕ್ರೌಡ್ ಜಾಸ್ತಿ ಆದರು. ಅಲ್ಲಿ ರಥನೂ ಬಂತು. ರಥ ಬಂತು ಅಂದ್ಬಿಟ್ಟು ನಾವು ಅಂದ್ಕೊಂಡಂಗೆ ಪ್ರತಿ ಸಲ ನಾನು ರಥ ನೋಡಿದಾಗ್ಲೂ ಮಾಡೋದು, ಬಾಳೆಹಣ್ಣು ಸೂರು ಬಾಳೆಹಣ್ಣು ತೊಗೊಂಡು ನಮ್ಮ ಮನಸ್ಸಲ್ಲಿ ಏನು ಬೇಕೋ ಅದನ್ನು ಬೇಡ್ಕೊಂಡು ಹಾಕೋದು. ನನ್ನ ಲಕ್ಕಿನೋ ನನ್ನ ಮಗಳು ಲಕ್ಕಿ ಚಾಮ್ ಅಂತಲೇ ಹೇಳ್ಬೋದು. ನಾನು ಹಾಕಿದ 2 ಬಾಳೆಹಣ್ಣಲ್ಲಿ ಒಂದು ಬಾಳೆಹಣ್ಣು ಬಂದು ರಾಮರ ಏನು ಹೇಳ್ತಾರೆ ಟೇಬಲ್ ಕೆಳಗಡೆ ಇರುತ್ತೆ ಅಲ್ಲ, ಅದ್ರೊಳಗಡೆ ಹೋಗಿ ಇದಾಯಿತು. ನನಗೆ ತುಂಬಾ ಖುಷಿ ಆಗೋಯಿತು. ನನ್ನ ಖುಷಿಗೆ ಇನ್ನೊಂದು ಪರ್ವೇ ಇಲ್ಲ ಅಂತಾರೆ ಗೊತ್ತಾ, ಆ ಥರ ನಾನು ನಮ್ಮ ಅತ್ತೆಗೆ, ನನ್ನ ಹಸ್ಬೆಂಡ್ಗೆ, ನನ್ನ ಮಗಳಿಗೆ ಎಲ್ರಿಗೂ ಹೇಳ್ಕೊಂಡು ಓಡಾಡ್ತಾಯಿದ್ದೆ, ನನ್ನ ಬಾಳೆಹಣ್ಣು ಒಳಗಡೆ ಹೋಯ್ತು, ನನ್ನ ಬಾಳೆಹಣ್ಣು ರಥದ ಕೆಳಗಡೆ ಹೋಯ್ತು ಅಂತ ಅಂದ್ಬಿಟ್ಟು. ನಿಮ್ಮಲ್ಲೂ ನನ್ನ ಥರ ಯಾರಾದರೂ ಇದ್ದೀರಾ ನನಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ಆಮೇಲೆ ಹೇಳೋದು ಮರ್ತೋದೆ, ನಾವು ಹೋಗಿದ್ದು ಬಂದು ಗಾಳಿ ಆಂಜನೇಯ ಸ್ವಾಮಿ ರಾಮರ ರಥೋತ್ಸವಕ್ಕೆ. ಅಲ್ಲಿಂದ ಮುಗಿಸ್ಕೊಂಡು ಲೇಟ್ ಆಯಿತು, ಬಿಸಿ ಜಾಸ್ತಿ ಆದರೆ ನನ್ನ ಮಗಳಿಗೆ ಹಿಂಸೆ ಆಗುತ್ತೆ ಅಂತ ಮನೆಗೆ ಬಂದ್ವಿ. ಮನೆಗೆ ಬಂದು ಏನು ಕಳ್ತಾ ಇರೋದು ಗೊತ್ತಾ, ನೋಡಿ ಅವಳಿಗೆ ನಂದು ನಮ್ಮ ಅತ್ತೆದು ಯಾವಾಗಲೂ ಬೊಟ್ಟು ಇಟ್ಕೊಂಡಿದ್ರೆ ಸಾಕು, ಅವಳು ಬೊಟ್ಟು ಕಿತ್ಬಿಟ್ಟು ಅವಳು ಇಟ್ಕೋಬೇಕು ಅಂತ. ಬೊಟ್ಟು ಕಿತ್ತೀನಿ ಅಂತ ಅಂದ್ಬಿಟ್ಟು ಕಿತ್ತಿದ ತಕ್ಷಣ ಅವಳ ಮುಖದಲ್ಲಿ ಸ್ಮೈಲೇ ಬೇರೆ. ಹೀಗಿತ್ತು. ಸಂಜೆ ನಾವು ಪೂಜೆ ಮುಗಿಸ್ಕೊಂಡು ನಮ್ಮ ರಾಮನವಮಿಯನ್ನು ಈ ಥರ ನಾವು ಕಳೆದ್ವಿ. ನಿಮ್ಮ ರಾಮನವಮಿ ಹೇಗಿತ್ತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ನಿಮ್ಗೆ ಇಷ್ಟ ಆಗಿದ್ದರೆ ನನಗೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್, ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್.